ಓಲೋ ಕಂಪನಿಯ ವಿದ್ಯುತ್ ದ್ವಿಚಕ್ರ ವಾಹನಗಳ ಕರ್ಮಕಾಂಡ ಹೆಚ್ಚಾಗಿದ್ದು, ಪ್ರತಿದಿನ ದ್ವಿಚಕ್ರ ವಾಹನಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಂತು ಹೋಗ್ತಾ ಇದ್ದು, ವಾಹನ ಮಾಲೀಕರು ಓಲೋ ಕಂಪನಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದರಂತೆ ಇಂದು ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆ ಪಕ್ಕದಲ್ಲಿರುವ ಓಲೋ ದ್ವಿಚಕ್ರ ವಾಹನ ಶೋರೂಮ್ ಮುಂದೆ ನೂರಾರು ಯುವಕರು ರೊಚ್ಚಿಗೆದ್ದು ಓಲೋ ಶೋರೂಮ್ಗೆ ಭೇಟಿ ನೀಡಿ ಕಳೆದ 2-3 ತಿಂಗಳಿಂದ ವಾಹನ ಖರೀದಿ ಮಾಡಿರುವವರ ವಾಹನಗಳು ಕೆಟ್ಟು ನಿಂತಿದ್ದು, ಸರ್ವಿಸ್ ಇಲ್ಲದೆ ಹಾಗೂ ರಿಪೇರಿಯೂ ಮಾಡಿಕೊಡದೆ ಸಬೂಬು ಹೇಳಿದ ಶೋರೂಮ್ನ ಸಿಬ್ಬಂದಿಗೆ ತರಾಟೆ ತೆಗೆದುಕೊಳ್ಳುತ್ತಿದ್ದಂತೆ ಅಲ್ಲಿಗೆ ಕೆಲಸ ಮಾಡ್ತಾ ಇರುವ ಒಬ್ಬರು ಮಹಿಳೆಯರು ಓಡಿ ಹೋಗಿದ್ದಾರೆ. ಇನ್ನು ಬೆಳಗ್ಗೆಯಿಂದ ವಾಹನ ರಿಪೇರಿಗೆ ಬಂದವರು, ಸರ್ವಿಸ್ ಬಂದವರು ಕಾದು ಹೈರಾಣಾಗಿದ್ದು, ಶೋರೂಮ್ ಕಂಪನಿ ಯುವಕನಿಂದಲೇ ಬೀಗ ಹಾಕಿಸಿದಾಗ ಓಲೋ ಶೋರೂಮ್ನವರು ಮನವಿ ಮಾಡಿ ಬೀಗ ತೆಗೆಸಿದ್ದಾರೆ. ಹೊಸಕೋಟೆ ನಾವು ನರಸಾಪುರಕ್ಕೆ ಒಂದು ವಾರದಿಂದ ಗಾಡಿ ರಿಪೇರಿ ಆಗಿದೆ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಮ್ಯಾನೇಜರ್ಗೆ ಕಾಲ್ ಮಾಡಿದ್ರಿ. ಒಂದು ವಾರದಿಂದ 20ನೇ ತಾರೀಕಿಂದ ಕಾಲ್ ಮಾಡ್ತಾ ಇದ್ರಿ. ಇವಾಗ ಬರ್ತೀರಿ, ನಾಳೆ ಬರ್ತೀರಿ, ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತಿರ್ಗಾ ಏನೋ ಸಿಸ್ಟಮಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡ್ತೀರಿ ಅಂತ ಹೇಳಿದ್ರು. ಅದನ್ನು ಕೇಳಿದ್ದಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಿದರು. ಆಮೇಲೆ ತಿರ್ಗಾ ಶನಿವಾರ ಬಂದು ಕೇಳಿದ್ದಕ್ಕೆ ಸೋಮವಾರ ತಂದುಬಿಡಿ, ರೆಡಿ ಮಾಡಿಸ್ಕೊಡ್ತೀನಿ ಅಂತಂದರು. ಇವತ್ತು ಸೋಮವಾರ ಇವಾಗ ಅಲ್ಲಿಂದ 2,500 ರೂಪಾಯಿ ಆ ಗಾಡಿನಲ್ಲಿ, ಲಗೇಜ್ ಗಾಡಿನಲ್ಲಿ ತೊಗೊಂಬಂದು ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ಆಲಂಕಿನಲ್ಲೆಲ್ಲ ತೆಗ್ದು ಟೆಕ್ನಿಷಿಯನ್ನು ಎಲ್ಲ ಬಿಚ್ಚಿದ್ದಾನೆ. ಕೇಳಿದ್ದಕ್ಕೆ ಏನು ಪ್ರಾಬ್ಲಮ್ ಅಂತಂದರೆ, ಏನು ಪ್ರಾಬ್ಲಮ್ ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಒಳಗಡೆ ಕೇಳೋಕ್ಕೆ ಹೋದರೆ ಯಾರೂ ಇಲ್ಲ. ಇವಾಗ ಅದು ಅವನು ಟೆಕ್ನಿಷಿಯನ್ನು ಅಲ್ಲ, ಅವನೇನೋ ಪಾಪ ಹೌಸ್ ಕೀಪಿಂಗ್ ಏನೋ ಕೆಲಸ ಮಾಡ್ತಾ ಇದ್ದಂಗೆ ಅವನೇ ಅನಿಸುತ್ತೆ. ಅವ್ನು ಟೆಕ್ನಿಷಿಯನ್ನು ಅಲ್ಲ, ಯಾರೂ ಅಲ್ಲ. ಆಮೇಲೆ ತಿರುಗಿ ಇದ್ರ ಸಂಬಂಧಪಟ್ಟ ಅಧಿಕಾರಿಗಳು ಇವರಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಏರಿಯಾ ಮ್ಯಾನೇಜರ್ ಆಗಿರ್ಬೋದು, ಸರ್ವಿಸ್ ಮ್ಯಾನೇಜರ್ ಆಗಲಿ, ಒಂದು ವಾಚ್ಮ್ಯಾನ್ ಆಗಲಿ, ಒಳಗಡೆ ಆಫೀಸ್ಗೆ ಇದಾಗಿರ್ಬೋದು, ಕೊಟೇಶನ್ ಕೊಡೋದಕ್ಕೆ ಇವರಾಗಿರ್ಬೋದು, ರಿಸೆಪ್ಷನಿಸ್ಟು, ಯಾರೂ ಇಲ್ಲ. ಯಾರನ್ನ ಕೇಳೋದು, ಯಾರನ್ನ ಇದು ಮಾಡೋದು ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಮುಂದಿನ ಕ್ರಮ ಇವಾಗ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇದನ್ನು ಬಾಗ್ಲಾಕ್ಸಿ ಹ್ಯಾಂಡ್ ಓವರ್ ಮಾಡ್ತೀರಿ. ಅದು ಮ್ಯಾನೇಜರ್ ಯಾರು ಬರ್ತಾರೋ ಅವ್ರು ಬಂದು ಅಲ್ಲಿ ಮಾತಾಡಿ ನಮ್ಮ ಸಮಸ್ಯೆ ಏನಿದೆ ಕ್ಲಿಯರ್ ಮಾಡಿಕೊಡ್ಬೇಕು. ಬಟ್ಟೆ ಶಾಪಿಂಗ್ ಬಂದಿದ್ದೀನಿ. 10 ನಿಮಿಷದಿಂದ ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ. ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಗೊತ್ತಾ? ಅದಕ್ಕೆ ಇವ್ರು ಯಾರಾದ್ರೂ ಎನ್ಕ್ವೈರಿ ಮಾಡೋಣಂತಂದ್ರೆ ಯಾರು ಇಲ್ಲ. ಕರ್ಕೊಂಡ್ಬರಕ್ಕೆ ಟೈಮ್ ಆಯ್ತು ನಮ್ಗೆ. ಇಷ್ಟ ಅಂದ್ರೆ ಅಟ್ಲೀಸ್ಟ್ ಅವ್ರು ರೆಸ್ಪಾನ್ಸ್ ಮಾಡ್ಬೇಕಲ್ಲ. ಅವ್ರು ಮ್ಯಾನೇಜರು ಫೋನ್ ಇತ್ತಲ್ಲ ಅವರು. ಅಲ್ಲಿ ನೋಡಿ, ಏನಿಲ್ಲ ಅಂದ್ರೆ ಒಂದೂವರೆ ತಿಂಗಳಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ಇವಾಗ ರೆಡಿ ಆಗಿದೆ, ಸಾಯಂಕಾಲ ರೆಡಿ ಆಗಿದೆ. ಫೋನ್ ಬರುತ್ತೆ. ಫೋನ್ ಅಟ್ಲೀಸ್ಟ್ ಒಂದು ಸತಿ ಬಂದೆ ನಾವು ರೆಸ್ಪಾನ್ಸ್ ಮಾಡ್ತಾರೆ, ಸರ್ ರೆಡಿ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೋಡಿದೆ, ಗಾಡಿ ನೋಡಿದೆ, ನಾರ್ಮಲಾಗಿ ಯಾವುದೋ ಪಬ್ಲಿಕಲ್ಲಿ ಯಾವುದೋ ಒಂದು ಗ್ಯಾರೇಜಲ್ಲಿ ನಿಂತಿದ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ ಚೆನ್ನಾಗಾದ್ರು ಮಾಡ್ಕೊತಾರೆ. ಅಲ್ಲಿ ಎಷ್ಟು ವರ್ಷಾಗಿದೆ ಅಂದರೆ ಗಾಡಿ ಅದು ತೊಳೆದ್ರೂ ಗಾಡಿ ಕ್ಲೀನ್ ಆಗಲ್ಲ, ಅಷ್ಟು ವರ್ಷ ಬಿಟ್ಟಿದ್ದಾರೆ. ಪಾರ್ಟ್ಸ್ಗಳು ಒಂದೊಂದು ಕಾರ್ ದೂರ ಬಿದ್ದಿದೆ. ಎಲ್ಲ ಗ್ಯಾರೇಜಲ್ಲಿ ನಾರ್ಮಲ್ ಗ್ಯಾರೇಜಲ್ಲಿ ಬಿಟ್ಟು ಅಷ್ಟೇ 100 ರೂಪಾಯಿ ಜಾಸ್ತಿ ಕೊಡೋಣ, ಕ್ಲೀನಿಂಗ್ ಮಾಡ್ಕೊಡ್ತೀನಿ ಅಂತ. ಇಲ್ಲಿ ಯಾರು ಇವಾಗ ಬಂದು ಕೇಳಿದ್ರು ಯಾರು ಕೇಳೋರು ಇಲ್ಲ. ಇಲ್ಲಿ ನಾನು ಯಾರನ್ನು ಕೇಳಬೇಕಿಲ್ಲ, ಯಾರು ಇಲ್ಲ. ಓಲಾ ಶೋರೂಮ್ ಮುಚ್ಕೋ ಹೋಗ್ಲಿ. ಇಬ್ಬರು ಲೇಡೀಸ್ ಇದ್ರು ಓಡೋಗಿದ್ದಾರೆ, ವ್ಯಾನಿಟಿ ಬೇಕೆತ್ಕೊಂಡು ಓಡೋಗಿದ್ದಾರೆ. ಅವ್ರು ಇವಾಗ ಯಾರಂತ ಕೇಳಿ ನಾನು ಇವಾಗ ಕೇಳೋಕ್ಕೂ ಇಲ್ಲ. ಇಲ್ಲಿ ಗಾಡಿ ಯಾವನ ಬಂದು ಹೊಡೆದಾಕ್ರು ಕೇಳೋರು ಇಲ್ಲ. ಇವಾಗ ಲಾಸ್ಟ್ ಟೈಮು ತೊಂದರೆ ಆಗಿತ್ತು, ಏನಾದರೂ ಬ್ಯಾಟ್ರಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಕೇಳಿದ್ದಕ್ಕೆ 80,000 ಕಟ್ಬಿಟ್ಟು ಕೊಡಿ, ರೀಫಂಡ್ ಮಾಡಲ್ಲ ಅಂತ ಹೇಳಿದ್ರು. ಇದೇ ಥರ ಸೇಮ್ ಗಲಾಟೆ ಮಾಡಿದ್ವಿ. ಲಾಸ್ಟ್ ಟೈಮು 10-20 ದಿನದಲ್ಲೇ ರೀಫಂಡ್ ಮಾಡಿಬಿಟ್ಟು ಅವರೇ ಫೋನ್ ಮಾಡಿದ್ರು, ಗಾಡಿ ರೆಡಿ ಆಗಿದೆ ಅಂತ. ಒಂದು ಕ್ಯಾಮ್ರಾ, CC ಕ್ಯಾಮ್ರಾ ಒಂದಿಲ್ಲ. ಒಳಗಡೆ ಏನೇ ಗಾಡಿ ಯಾರೇ ಎತ್ಕೊಂಡ್ರು ಕೇಳೋರಿಲ್ಲ. ನಾವು ಯಾರಿಗೂ ಕಂಪ್ಲೇಂಟ್ ಕೊಡೋಕ್ಕೂ ಆಗಲ್ಲ. ಇಲ್ಲಿ ಇವಾಗ ಹೋಗಿ ಸ್ಟೇಷನಾಗ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಸರ್, ನಾವು ಸೂಲಿಬೆಲೆಯಿಂದ 2 ಗಾಡಿ ಬುಕ್ ಮಾಡಿದರೆ, ಒಂದು ಕ್ಯಾಶು, ಒಂದು ಲೋನಲ್ಲಿ. 2.5 ತಿಂಗಳಾಗಿದೆ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ರೆಸ್ಪಾನ್ಸ್ ಇಲ್ಲ, ಏನೂ ಇಲ್ಲ. ಸರ್ ನಾವೇನು ಮಾಡೋದು ಸರ್? ಇಲ್ಲಿ ಹೇಳಿ, ನೀವೇ ಹೇಳಿ. ಆ ಕಂಪ್ನಿಯಲ್ಲಿ ನೋಡಿದ್ರೆ ಬೀಗ ಇಲ್ಲ, ಏನೂ ಇಲ್ಲ. ಯಾರು ಸರ್ ಜವಾಬ್ದಾರಿ? ಸರ್ವಿಸ್ಗೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾವು ಜವಾಬ್ದಾರಿ, ಗಾಡಿಗೆ ಯಾರು ಸರ್ ಜವಾಬ್ದಾರಿ ಆಗುತ್ತಾರೆ? ನೀವೇ ನೋಡಿ. ಬೀಗ ಇಲ್ಲ, ಏನಿಲ್ಲ. ಗಾಡಿಗಳು ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಿಲಲ್ಲಿ ನಿಲ್ಸಿದ್ದಾರೆ. ಬಂಡವಾಳ ಹಾಕ್ಬಿಟ್ಟು ನಾವು ಇಷ್ಟು ದಿವಸ ಹಿಂಗೆ ಬಿಟ್ಕೊಂಡು ಹೋದ್ರೆ ಏನು ಸರ್ ಜವಾಬ್ದಾರಿ? ನೀವೇ ಹೇಳಿ ಸರ್. ಕಂಪ್ನಿಯವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮ್ಯಾನೇಜರ್ಗೆ ಫೋನ್ ಮಾಡಿದ್ರೆ ಇವತ್ತು ನಾಳೆ ಅಂತಾರೆ. GM ಅಂತವ್ರೆ, ಅವ್ರವ್ರದ್ದು ನಂಬರ್ ಕೊಟ್ಟರು. ಇವಾಗ ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತಾರೆ. ಅವ್ರಿಗೆ ಯಾರು ಅದು ಮೇಲಿನ ಅಧಿಕಾರಿಗೆ ಮಾಡಿದರೆ ರೀಫಂಡ್ ಮಾಡ್ಕೊಳ್ಳಿ ಅಂತಾರೆ. 1.5 ತಿಂಗಳಿಂದ ನಾವು ಕಾಸು ಕೊಟ್ಬಿಟ್ಟು ರೀಫಂಡ್ ಮಾಡ್ಕೊಳಕ್ಕೆ ನಮ್ಗೇನು ಸರ್ ಇದು? ನೀವೇ ಹೇಳಿ. ಇಲ್ಲ ತರ್ಕನ ಹೋಗ್ಬೋದೈತಿ ಅಂತ ನಮ್ಮವ್ರದ್ದು ಲೋಕಲಲ್ಲಿ ಹೊಸಕೋಟೆಯಲ್ಲಿ ಇದೆ ಅಂತ ನಾವು ಬುಕ್ ಮಾಡಿದ್ದು. ಇವಾಗ ಬುಕ್ಕು ಇಲ್ಲ, ಏನೂ ಇಲ್ಲ ಸರ್. ಕ್ಯಾಶ್ ರೀಫಂಡ್ ಮಾಡ್ಕೊಂತೀವಿ, 1 ಡಬಲ್ ಕೊಡಲಿ, ನಾವು ವಾಪಸ್ ಹೋಗ್ತೀರಿ. ಹೇಳಿ ಸರ್ ನೀವೇ. ಇಲ್ಲಿ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್ ಹೋಗಿ. ಇಲ್ಲಿ ಸರ್ ಪಾಪ ಅವ್ರು ಯಾರು ಮೆಕ್ಯಾನಿಕಲ್ ಒಬ್ಬರಿದ್ದಾರೆ, ಇನ್ನು ಮಿಕ್ಕಿದವರೆಲ್ಲ ಓಡೋಗಿದ್ದಾರೆ ಸರ್. ಇಲ್ಲಿ ಜವಾಬ್ದಾರಿ ಯಾರು ಸರ್? ಇಲ್ಲಿ ಹೇಳಿ ಸರ್. ಗಾಡಿ ಇಲ್ಲ, ಏನಿಲ್ಲ ಅಂತ ಇದ್ದ ನಮ್ಮ ಗಾಡಿಗೆ ಯಾರು ಸರ್ ಸೇಫ್ಟಿ? ಇಲ್ಲಿ ಬಂದು ನಿಲ್ಸ್ಬಿಟ್ಟು ಹೋಗಿ ವಾರ ಸೇಫ್ಟಿ ಯಾರು ಸರ್? ನಮ್ಮ ಗಾಡಿಗೆ ಯಾರು ಸರ್ ಸೇಫ್ಟಿ?
ಹೇಳಿದ್ದಾರೆ. ಒಟ್ಟಾರೆ ಓಲೋ ವಿದ್ಯುತ್ ವಾಹನ ಕೊಳ್ಳುವವರು ಒಮ್ಮೆ ಯೋಚನೆ ಮಾಡಿ ವಾಹನಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು.